ನಮಸ್ತೆ. ಅಂಜನಾ ಫಾರ್ಮ್ಸ್ VVS ಆರ್ಗ್ಯಾನಿಕ್ಸಿಂದ ಡಾಕ್ಟರ್ ಗೋವಿಂದ ಆಚಾರ್ಯ. ನಾವು ಇವತ್ತು ಸಿರಾದಲ್ಲಿ ಬಿತ್ತನೆ ಶುರು ಮಾಡಿದ್ದೇವೆ. ಈಗ ನೋಡ್ಬೋದು ನೀವು, ಟ್ರ್ಯಾಕ್ಟರಲ್ಲಿ ಬಿತ್ತನೆ ಬೀಜ ಹಾಕ್ಕೊಂಡು ಬಿತ್ತನೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಸಾಮಾನ್ಯವಾಗಿ ಇದೊಂದು ಮೊದಲಿಂದನೂ ಬಂದಿರುವಂಥ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೇವೆ. ಒಂದು ಪ್ಲಾಟಲ್ಲಿ ಒಟ್ಟಿಗೆ ಎಲ್ಲವನ್ನು ಬಿತ್ತನೆ ಮಾಡಲಿಕ್ಕೆ ಹೋಗಲ್ಲ. ಅದು ಈ ಕಾಳು ದ್ವಿದಳ ಧಾನ್ಯಗಳು ಏನಿರುತ್ತೆ ಅದೆಲ್ಲ ಒಂದೇ ಬಿತ್ತನೆ ಮಾಡಲಿಕ್ಕೆ ಹೋಗಲ್ಲ. ಈಗ ಬಿತ್ತನೆ ಮಿಷಿನಲ್ಲಿ ಒಂದೊಂದೇ ಬೀಜನ ನಡ್ಕೊಂಡು ಅದಕ್ಕೆ ಮಣ್ಣು ಹಾಕ್ಕೊಂಡು ಬರ್ತದೆ ಮಿಷಿನ್ನು. ಸೊ ನಾನು ಆವಾಗಲೇ ಹೇಳ್ತಿದ್ದಾಗೆ ಅದೇ ಈಗ ನಾವು ತೊಗರಿ ದ್ವಿದಳ ಧಾನ್ಯ ತೊಗರಿ ಹಾಕಿದಾಗ 8 ಸಾಲು ತೊಗರಿಗೆ 1 ಸಾಲನ್ನು 2 ಸಾಲು ಹುರುಳಿ ಹಾಕ್ತೇವೆ ಅಥವಾ ಬೇರೆ ಆ ಥರದ ದ್ವಿದಳ ಧಾನ್ಯ ಹಾಕ್ತೇವೆ. ಬಟ್ ರಾಗಿಗೆಲ್ಲ ಆ ಥರ ಆಗಲ್ಲ. ರಾಗಿಗೆ ಕಡಲೆಗೆಲ್ಲ ಡೈರೆಕ್ಟ್ ಹಾಕ್ತೇವೆ. ಸೊ ಇದೊಂದು ಮೊದಲಿಂದ ಮಾಡ್ಕೊಂಬಂದಿರೋವಂಥ ಟೆಕ್ನಿಕ್ ಇರೋದ್ರಿಂದ ಅದರಲ್ಲಿ ನಮಗೆ ಹಲವಾರು ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಆ ಥರ ಮಾಡ್ತೇವೆ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ, ಅದೇನು ಬೆನಿಫಿಟ್ ಅನ್ನೋದು ಹೇಳ್ತೇನೆ. ಥ್ಯಾಂಕ್ ಯು.